ಗೆಳೆಯರೆ, ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ನಮ್ಗೆ ಅನ್ಸಿರುತ್ತೆ ಏನಪ್ಪಾ ಅಂದ್ರೆ, ಛೇ, ಈ ಜೀವನ ಅಂದ್ರೆ ನನಗೆ ಸಾಕಾಗೋಗಿದೆಯಪ್ಪ ಅಂತ. ನಿಮ್ಗೂ ಹಂಗ ಅನ್ಸ್ತಾ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಬೆಳಿಗ್ಗೆ ಎದ್ದಾಗಿನಿಂದನೂ ರಾತ್ರಿ ಮಲಗೋವರೆಗೂ ಅದೇ ಜೀವನದ ಜಂಜಾಟ, ಅದೇ ನಿರಾಶೆ, ಅದೇ ಒತ್ತಡ. ಇವುಗಳಿಂದ ಏನಾಗಿರುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಜೀವನ ಇದು ಸಾಕಪ್ಪ, ನಮ್ಮ ಜೀವನ ಬೇಡಾಗಿದೆ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಆದ್ರೆ ಇದರ ಮೂಲ ಕಾರಣ ಏನಪ್ಪಾ ಅಂದ್ರೆ, ಮೊದಲನೇದು ಜೀವನವನ್ನ ಲೈಟ್ ಆಗಿ ಅಥವಾ ಸರಾಗವಾಗಿ ನಾವು ಜೀವಿಸಕ್ಕೆ ನಮ್ಗೆ ಬರದೇ ಇರೋದು. ಜೀವನವನ್ನ ಲೈಟ್ ಆಗಿ ತಗೊಳಕ್ಕೆ ಯಾಕೆ ಬರ್ತಾ ಇಲ್ಲ? ಮೊದಲು ನಾವು ಲೈಟ್ ಆಗಿ ಫೀಲ್ ಮಾಡ್ತಾ ಇಲ್ಲ. ನಾವು ಲೈಟ್ ಆಗಿ ಯಾಕೆ ಫೀಲ್ ಮಾಡ್ತಾ ಇಲ್ಲ? ನಮ್ಮ ಬಾಡಿ ಮತ್ತೆ ಮೈಂಡ್ ಕರೆಕ್ಟ್ ಆಗಿ ಕೊಲಾಬ್ರೇಟಿವ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಮೈಂಡ್ ಮತ್ತೆ ಬಾಡಿ ಕೊಲಾಬ್ರೇಟಿವ್ ಆಗಿ ಯಾಕೆ ವರ್ಕ್ ಮಾಡ್ತಾ ಇಲ್ಲ? ಒಂದು, ನಾವು ಜಾಸ್ತಿ ಕರೆಕ್ಟ್ ಆಗಿ ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಅಥವಾ ಕೆಲವೊಂದು ಬಾಡಿ ರೂಪದಲ್ಲಿ ಏನ್ ಆಕ್ಷನ್ ಬರಬೇಕು ಅದಕ್ಕೆ ಮೈಂಡ್ ನಮ್ದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಮೈಂಡ್ ಏನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಮೈಂಡ್ ಜಾಸ್ತಿ ಪಾಸ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಫ್ಯೂಚರ್ ಬಗ್ಗೆ ಆಗಿ ಯೋಚನೆ ಮಾಡ್ತಾ ಇರುತ್ತೆ. ಅದರ ಮೂಲಕ ಫ್ಯೂಚರ್ ಬಗ್ಗೆ ಆಗಿರ್ಲಿ ಅಥವಾ ಪಾಸ್ಟ್ ಬಗ್ಗೆ ಆಗಿರ್ಲಿ, ಅದು ಯೋಚನೆ ಮಾಡ್ತಾ ಅದೇ ರೀತಿಯ ಥಾಟ್ಸ್ ಗಳು ಬರ್ತಾ ಇರುತ್ತೆ. ವರ್ತಮಾನ ಕಾಲದಲ್ಲಿ ನಾವು ಆಕ್ಷನ್ ಗಳನ್ನ ಮಾಡದೆ ಹೆಚ್ಚು ಫ್ಯೂಚರ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಆಗಿರಬಹುದು ಅಥವಾ ಕೆಲವೊಂದು ಪಾಸ್ಟ್ ಗಳ ವಿಚಾರ ಅನುಗುಣವಾಗಿ ನಾವು ಪದೇ ಪದೇ ಯೋಚನೆ ಮಾಡೋದ್ರಿಂದ ಈ ತರ ಆಗುತ್ತೆ. ಸೊ ಇದಕ್ಕೆಲ್ಲದರ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ಅದು ಹೆಲ್ತ್. ನಿಮ್ಮ ಬಾಡಿ ಎಷ್ಟು ಫಿಟ್ ಆಗಿರುತ್ತೋ, ನಿಮ್ಮ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ, ನಿಮ್ಮ ಬಾಡಿ ಮೈಂಡ್ ಕೊಲ್ಯಾಬ್ರೇಟಿವ್ ಆಗಿ ವರ್ಕ್ ಮಾಡಕ್ಕೆ ಅವಾಗ ಹೆಲ್ಪ್ ಆಗುತ್ತೆ. ಯಾವಾಗ ನಿಮ್ಮ ಬಾಡಿ ಮೈಂಡ್ ಕೊಲ್ಯಾಬ್ರೇಟಿವ್ ಆಗಿ ವರ್ಕ್ ಮಾಡ್ಬೇಕು ಅಂದ್ರೆ, ಮೊದಲು ನೀವು ಹೆಲ್ದಿ ಆಗಿರ್ಬೇಕು. ನಿಮ್ ಜೀವಿಸ್ಲಿಕ್ಕೆ ಸರಾಗವಾಗಿ ನಿಮ್ಗೆ ಆಗ್ತಾ ಇದೆಯಾ? ನೀವು ಕರೆಕ್ಟ್ ಆಗಿ ಒಳಗಡೆಯಿಂದ ಲೈಟ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಬಾಡಿ ತುಂಬಾ ಹೆವಿ ಆಗಿದೆಯಾ ಅಂತ ಅದು ನಿಮಗೆ ಗೊತ್ತಿರುತ್ತೆ. ನೀವು ಯಾವಾಗ ಹೆವಿ ಅನ್ಸುತ್ತೋ, ಯಾವಾಗ ಲೈಟ್ ಅನ್ಸುತ್ತೋ ಅಂತ ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯನೇ. ಆದ್ರೆ ಅದರ ಮೂಲಕ ನಾವು ಆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಕ್ಷನ್ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಆಕ್ಷನ್ ಗಳನ್ನ ತಗೊಳಕ್ ಆಗ್ತಾ ಇಲ್ಲ? ಕೆಲವೊಂದು ಡಿಸಿಷನ್ ಗಳನ್ನ ತಗೊಂಡ್ರು ನಮಗೆ ಅದ್ರ ಮೇಲೆ ವರ್ಕ್ ಮಾಡಕ್ ಆಗಲ್ಲ. ಇದರ ಮೂಲ ಕಾರಣನೇ ನಮ್ದು ಇಂಟ್ರೆಸ್ಟ್. ನಮ್ಮ ಇಂಟ್ರೆಸ್ಟ್ ಎಲ್ಲಿ ಇರುತ್ತೋ ಅಲ್ಲಿ ನಮ್ದು ಫೋಕಸ್ ಹೋಗುತ್ತೆ. ನಮ್ದು ಎಲ್ಲಿ ಫೋಕಸ್ ಹೋಗುತ್ತೋ ನಮ್ಮ ಎನರ್ಜಿ ಅಲ್ಲೇ ವರ್ಕ್ ಮಾಡುತ್ತೆ. ಇದು ಮೇನ್ ಸಿಂಪಲ್ ಕಾನ್ಸೆಪ್ಟ್, ಓಕೆನಾ? ಸೊ ಇದ್ರಲ್ಲಿ ಮೊದಲನೇದು ಬರೋದೇನಂದ್ರೆ ನಮ್ಮ ಎನರ್ಜಿ. ನಮ್ಮ ಎನರ್ಜಿ ಎಲ್ಲಿರುತ್ತೆ? ನಮ್ ಫೋಕಸ್ ಎಲ್ಲಿ ಹೋಗುತ್ತೋ ಅಲ್ಲೇ ಎನರ್ಜಿ ಇರುತ್ತೆ. ಫಸ್ಟ್ ನಮ್ ಫೋಕಸ್ ಎಲ್ಲಿರುತ್ತೆ? ನಮಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ಫೋಕಸ್ ತಾನಾಗಿ ಬರುತ್ತೆ. ನಾವೇನ್ ಫೋಕಸ್ ಎಳೆದು ತಂದು ನಿಲ್ಲಿಸ್ಬೇಕಾಗಿಲ್ಲ. ನಮ್ಗೆ ಯಾವ್ದ್ರ ಬಗ್ಗೆ ಕರೆಕ್ಟ್ ಆಗಿ ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ಫೋಕಸ್ ತಾನಾಗೆ ಬಂದೇ ಬರುತ್ತೆ.